ಆಗ್ಬೇಕಾದ್ದೆ ಹೇಳಿ ನಿನ್ಗೆ. ಒಂದ್ ಸಣ ಕುಣಿಯೋ ಅಂದ್ರೆ ದಿನೆಲ್ಲ ಕುಣಿತೀಯ. ಹಂಗೇನ ರಣಗೋತಿ ಆಡಲ್ವೇ ಹಂಗಾಡ್ತಾನೆ. ಈ ಮೇಷ್ಟ್ರುಗಳು ರಜಾ ಯಾಕೆ ಕೊಡ್ತಾರ ಸ್ಕೂಲ್ಗಳಿಗೆ? ನೋಡು, ಒಂದ್ ಚೂರ್ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಗತಿ ಏನ್ ಹೇಳು? ಅಜ್ಜಿ, ನಿನ್ ಕೈ ಮುಗಿತೀನಿ, ಬೈಬೇಡ ಗಣಜಿ. ಇವಾಗಲೇ ಕಾಲು ಕೈ ಮಡ್ಕಾಲೆಲ್ಲ ಜಾಸ್ತಿ ನೋಯ್ತಾ ಇದಾವೆ. ಇನ್ನು ನೀನಾದ್ರೂ ಜೊತೆಗ್ ಬೈದ್ರೆ ನನ್ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ ಗಣಜಿ. ಡಾಕ್ಟ್ರ್ ಹೇಳಿದ್ರು ಅಪ್ಪನ್ ಬರ್ಲಿ, ನೋವು ತಡ್ಕೊಳಕ್ಕಾಗ್ತಿಲ್ಲ. ಇಲ್ಲ ಕಣ್ಣ, ನೀನ್ ಹಿಂಗೆ ಬಿಟ್ಬಿಟ್ರೆ ನೀನು ದುರ್ಮೀರ್ ಬೆಳೆದು ಬಿಡ್ತೀಯ. ನಮ್ ಕೈಗೆ ಯಾರಿಗೂ ಸಿಗಲ್ಲ ನೀನು. ಅದಕ್ಕೆ ಒಂದ್ ಕೆಲಸ ಮಾಡ್ತೀನಿ, ಸೋಮವಾರ ಸ್ಕೂಲ್ ತಕ್ ಬರ್ತೀನಿ. ಬಂದುಬಿಟ್ಟು ನೀನ್ ಮೇಷ್ಟ್ರಿಗೆ ಹೇಳ್ಬಿಟ್ಟು ಏರಿ ಕುಸ್ಲಿಲ್ಲ ಅಂದ್ರೆ ಕೇಳಲ್ಲ. ಅಲ್ವರ? ಅದ್ ಯಾರೋ ಗಾಡಿ ನಿಲ್ಸಿದ್ರೆ ಒತ್ಕೊಂಡೋಗಿ ಕುರಿ ಗುದ್ದಿ ಕುರಿನೂ ಸಾಯಿಸಿ ಗಾಡಿನೂ ಕೆಡಿ ಒದ್ದುವನ ಮಾಡಿ ನೀನು ಊರ ಮಾಡ್ಕೊಂಡಿದ್ಯಲ್ಲ. ನೀ ಎಂತ ಪಂಡ್ರು ಪಟ್ಟಿರ್ಬೇಕಲ್ಲ. ನೀನ್ ಹಿಡಿಯಕ್ ಯಾವ ಕೈಲ ಆದತ್ತು? ಏನ್ ಸಣ್ಣ ಹುಡುಗ್ರೆ ಕುಂಡಿ ಮೇಕೆ ಬಿಟ್ಟು ಮತ್ತಾಗೆ ಕುಂಡ್ರಿಸ್ಕೊಂಬನ ಬಗ್ಗೆ ನೀ ಪಂಡ್ರು ಪಟ್ ಮಕ್ಕನ ಬಿಸ ಕಾಡ್ಕೊಂಡು ಇಂಥ ಮಾತುಗಳು ನಿನ್ನವು ಜಾಸ್ತಿ ಆಗ್ಯಾವೆ. ಅದೇ ಯೋಚಿಸ್ತೀನಿ ಹೇಳಿರೋದು. ಅಜ್ಜಿ ನಾನು ತೀಟಿಕೆ ಮಾಡಲ್ಲ, ಅಜ್ಜಿ ನಾನು ತರಲೆ ಮಾಡಲ್ಲ, ಸುಮ್ನಿರ್ತೀನಿ, ಸ್ಕೂಲ್ ತಕ್ ಬರ್ಬೇಡ ಅಂತ ಯೋಚಿಸ್ತೀನಿ ಹೇಳಿದ್ದೇಳು. ಇಲ್ಲ ಕಣ, ಬಿಡಲ್ಲ, ಬರ್ತೀನಿ. ಬಂದು ಏರಿಕ್ಸೆ ಬರೋದು ನಿನಗೆ. ಅಪ್ಪಿ ಮಂಜಣ್ಣ ಜಾಸ್ತಿ ನೈತೈತೇನಪ್ಪ? ಯಮೋ ನೈತೈತೆ ಅಂತ ಕೇಳ್ಸಲಮ್ಮ. ಮಣಕಾರೊಳ್ಳೆ ಪರಂಗಿಕಾಯಿ ಅರ್ಧಂಗ ಆಗೈತೆ. ಯಪ್ಪ ಬುಗ 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 ಉರಿತೈತೆ. ಯಮೋ ನನ್ ಮಣಕಾಲೇನ ಆಗ್ಲಿ ಪರವಾಗಿಲ್ಲ. ಆ ಅಜ್ಜಿಗೆ ಸ್ಕೂಲ್ ತಕ್ ಬರ್ಬೇಡ ಅಂತ ಹೇಳಮ್ಮ. ಯಮೋ ಬೇಡ, ಯಾಕಂದ್ರೆ ನನಗೆ ರಾತ್ರಿ ಹೊತ್ತಂಗ್ ನಿದ್ದೆನೇ ಬರಲ್ಲ ಕಣಮ್ಮ. ಅಜ್ಜಿ ಸ್ಕೂಲ್ ತಕ್ ಬರ್ತೀನಿ ಅಂತಂದ್ರೆ ಮೇಷ್ಟ್ರು ಹೆಂಗ್ ಹೋಯ್ತಾರೋ ಏನ್ ಮಾಡ್ತಾರೋ ಅಂತ ಭಯವಾದಂಗ ಆಗ್ತಿರ್ತೈತೆ. ಆ ಪಿಟಿ ಮೇಷ್ಟ್ರಿಗೆ ನನ್ನನು ಈ ಪ್ರದೀಪನ್ನು ಕಂಡ್ರು ಆಗಲ್ಲ ಕಣವ. ಟೇಬಲ್ ಮೇಲೆ ಎಣ್ಣೆ ಇಕ್ಬಿಟ್ಟು ಮ್ಯಾಲಿಂದ ರೂಲ್ ಎಣ್ಣೆ ತಗೊಂಡು ಬಿಡ್ತಾರೆ ಕಣಮ್ಮ. ಯಪ್ಪ 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 ಕುರಿ ಮರಿಗೆ ಇಡ ಮಾಡ್ದಂಗ ಆಗೈತೆ. ಯಮ್ಮೋ ಬೇಡ ಕಣಮ್ಮ, ಹೇಳಮ್ಮ ಅಜ್ಜಿಗೆ ಸ್ಕೂಲ್ ತಗ್ ಬರ್ಬೇಡ ಅಂತನ. ಅಲ್ಲ ಕಣಪ್ಪ, ನೀನು ಅಂತಾನೇನ ನಿಲ್ಸಿರೋ ಗಾಡಿನ ಕಂಡರ್ ಗಾಡಿ ತಾಂಡೋಗಿದ್ದಲ್ಲ, ನಿಂಗೇನ ಭಯ ಭಕ್ತಿ ಐತೆ ಒಂದ್ರ ಒಟ್ಟು? ಏನನ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಏನಲ್ಲ ಪಾಪ ಮುಂಜ. ನೀನು ನಿಮ್ಮ ಅಜ್ಜಿ ಏನೇ ನಿನ್ ಮೇಲೆ ಸಿಟ್ಟಿಗೆ ಬೈತೈತೆ. ಬೇಡ ಕಣಪ್ಪ ಅಂತ ನಾನು 1000 ದಿನ ಹೇಳಿದ್ದೀನಿ. ಏನಾಳೆ ದೊಡ್ಡನಾಗಿದ್ಯಾ ನೀನ್ ಗಾಡಿ ಪಾಡಿ ಓಡ್ಸಕ್ಕೆ? ಒಂದಿಟ್ಟು ಬಲ್ತ್ಕ ಕೈ ಕಾಲು ದಿಮ್ಗಾಗ್ಲಿ, ನಿನ್ಗೂ ಕಾಲು ಸಿಗ್ಲಿ, ಆಮೇಲೆ ಓಡಿಸಿವಿಂತೆ. ನಿಮ್ ತಾತಂದೇ ಇಲ್ವೇ ಎಕ್ಸಲ್, ಅದನ್ನ ತಾಂಡು ಹೋಗಿವಿಂತೆ. ನನಗೆ ಓಡ್ಸಕ್ ಬರ್ತೈತಿ ಅಂತ ಹೇಳ್ಬಿಟ್ಟು ಗಾಡಿ ತಕೊಂಡು ಹೋದ್ರೆ ಏನನ ಗುಂಡಿ ಗುದ್ರ ಎತ್ತರ ತಗ್ಗಿದ್ದಿತ್ತ ಏನನ ಒಂದ್ ಗತಿ ಆದ್ರೆ ಕಾಲ್ ಜಂಗಲ್ಲ ನಿನ್ಗೆ. ಯಮ್ಮ ಆ ಅಜ್ಜಿ ಜೊತೆಗೆ ಸೇರ್ಕೊಂಡು ನೀನು ಬೈಯಕ್ ಶುರು ಮಾಡ್ಕೊಂಡೆಲ್ಲವ್ವ. ಯಮ್ಮ ಬೇಡ ಕಣಮ್ಮ, ಬೈಬೇಡ್ರಿ, ಬೇಕಾದ್ರೆ ಮತ್ತೆ ಕೋಲಾಗ ಹಿಡ್ಕೊಂಡು ಒಯ್ರಿ, ಇಲ್ಲಿ ಬೈಬೇಡ್ರಿ ಕಣಮ್ಮ. ಮಣ್ಕಾಲು
ಜಲ 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 ಅಂತೈತಿ ನೋಯ್ತೈತೆ. ಆ ಡಾಕ್ಟರ್ ನನ್ನ ಅಪ್ಪನ್ ಕರಿಯಮ್ಮ ಯಾತನ ಆಯಿಲ್ಮೆಂಟ್ ಹಚ್ತಾರೆ ನೋಡೋಣ. ಯಮ್ಮೋ ನೋಯ್ತೈತೆ ಕಣಮ್ಮ ಜಾಸ್ತಿನೋ. ಏನಾಗಿದೆಯಮ್ಮ ಈ ಮಕ್ಕಳಿಗೆ? ಇಬ್ರಿಗೂ ಏನ್ ಪ್ರಾಬ್ಲಮ್? ಏ ಅಮ್ಮಣ್ಣಿ ಸುಶೀಲಮ್ಮ, ನಾನು ಮಾತಾಡ್ತೀನಿ ಬಾರೆ ಬಾರೆ. ಗಾಡಿ ಎತ್ತಾಕೇನ್ ಬಿದ್ದಿದ್ರು ಅಂತ ಹೇಳ್ಬೇಡ ಬಾಯಿಲಿ. ಸಾ ಏನು ಅಂತ ಹೇಳನ್ಸ ಈ ಹುಡುಗರು ಪಂಡ್ರು ಪಟ್ಟ ಆಟಗಳನ್ನ. ಇದ್ಯಾತ ಬಸ್ ಆಟ ಅಂತ ಆಡ್ತಿದ್ವಂತೆ ದಾರ ಕಟ್ಕೊಂಡು. ನಾನ್ ಕಂಡಕ್ಟರ್ ಆಗ್ತೀನಿ, ನೀನ್ ಡ್ರೈವರ್ ಆಗು ಅಂತ ಮುಂದೊಬ್ಬ ಹಿಂದೊಬ್ಬನ ದಾರ ಕಟ್ಕೊಂಡು ಓಡ್ಬಿಟ್ಟವ್ರೆ. ಬಡ 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 ಹೋಗ್ತಿದ್ರಂತೆ. ಅಲ್ಲೆಲ್ಲನೋ ಎತ್ತರ ತಗೋ ಗುಂಡುಗಳಿದ್ವಂತೆ. ಇಬ್ರು ದಬಾರಂ ಬಿದ್ದೇವ್ಸ. ಆ ಮಣ್ಕಾಲು ಇಬ್ಬರದು ಮಣ್ಕಾಲ್ ಚಿಪ್ ಹೊಡೆದೋಗ್ಯಾವ ಅಷ್ಟೇನ. ಏನ್ ನೋವು ಅಂತ ಬಡ್ಕೊಂತ ಇದಾರ ಸ. ಯಾತರ ಒಂದಿಟ್ಟು ಆಯಿಂಟ್ಮೆಂಟು ಇಂಜೆಕ್ಷನ್ ಕೊಡಂಗಿದ್ರು ಕೊಡ್ರಿ. ರೇ, ನಿಮ್ಗೇನನ್ನ ಜವಾಬ್ದಾರಿ ಐತೇನ್ರಿ? ಮಕ್ಕಳನ್ನ ಹಿಂಗೇನ್ರಿ ನೋಡ್ಕೊಳ್ಳೋದು? ಮಕ್ಕಳ ಮೇಲೆ ಸ್ವಲ್ಪ ನಿಗಾ ಇಡಬೇಕು ಅಂಬದು ಗೊತ್ತಾಗಲ್ವಾ? ಅವ್ರ ಮೇಲೆ ಗಮನ ಇಡಬೇಕು ಅಂಬದು ಗೊತ್ತಾಗಲ್ವಾ ನಿಮ್ಗೆ? ಸಾ ಏನ್ ಮಾಡನ್ಸ ಇಂತ ಮಕ್ಳನ್ನ ಕಟ್ಕೊಂಡು? ನಮ್ಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಇಬ್ರಾಳಿರ್ಬೇಕು ಈ ಹುಡುಗನ್ ನೋಡ್ಕೊಂಡು. ಯಪ್ಪ ದೇವ್ರೆ, ಅದ್ರ ಕೈ ಇಕ್ಕದು ಇದ್ರ ಕೈ ಇಕ್ಕದು. ನನಗ್ ರೇಗಿಸ್ಬಿಟ್ರು ಒಂದ್ಸಲಿ ಕುಂಡ್ಗೆ ಹೋಯ್ತೀನಿ. ಆದ್ರೂ ಆಲದ ಮಂಡಿ ಬಿದ್ದ್ಬಿಟ್ಟೈತೆ ಅಡ್ನಾಡಿ ನನ್ನ ಮಗಂದು. ಯಾಕೆ ಹೇಳಿರು ಕೇಳಲ್ಲ ಸಾ. ಒಂದು ಮಾತು ಕೇಳ್ತೀನಿ, ಬೇಜಾರಾಗ್ಬೇಡ್ರಿ. ನಿಮ್ ಆಸ್ಪತ್ರೆಗೆ ಈ ತೀಟ್ಗೆ ಕಮ್ಮಿ ಆಗಂತ ಇಂಜೆಕ್ಷನ್ ಇದ್ರು ಕೊಡ್ರಿ ಸಾ. ಏ ಸುಮ್ನಿರೋ, ನಿನಗೆ ಇಂಜೆಕ್ಷನ್ ಹಾಕಲ್ಲ, ಸುಮ್ನಿರೋ. ಡಾಕ್ಟ್ರು ಸರ್ ನನ್ಗೆಲ್ಲ ಗೊತ್ತೈತೆ. ಇಂಜೆಕ್ಷನ್ ಹಾಕಲ್ಲ ಅಂತ ಹೇಳ್ತೀರಾ, ಆಮೇಲೆ ಮರಿಯಾಗಿ ನಿಧಾನ ಸೂಜಿನು ಸಿರಂಜು ತಾಂತೀರಾ. ಹಂಗೆ ಮಾತಾಡಿಸ್ಕೊಂಡು ಹೆಸರೇನು ನೀನು ಉಂಡೆ ತಿಂದೆ ಅಂತ ಕೇಳ್ತೀರಾ. ಆಮೇಲೆ ಬಿಗಿ ಹಿಡ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಸರಿಯಾಗಿ ಎಟ್ಬಿಡ್ತೀರಾ. ನನಗೆ ಗೊತ್ತೈತೆ ಸರ್, ನನಗೆ ಬೇಡ ಸರ್ ಇಂಜೆಕ್ಷನ್. ಡಾಕ್ಟ್ರೆ ಬೇಡ ಇಂಜೆಕ್ಷನ್, ನಾನು ಓಡೋಗ್ತೀನಿ ಅಷ್ಟೇ ಇಲ್ಲಿಂದಲ್ಲ. ನೋಡಿ ಅಜ್ಜಿ, ಇಂಜೆಕ್ಷನ್ ಏನ್ ಮಾಡಕ್ ಹೋಗಲ್ಲ. 2 ಪೇನ್ ಕಿಲ್ಲರ್ ಟ್ಯಾಬ್ಲೆಟ್, ಒಂದು ಆಯಿಂಟ್ಮೆಂಟು. ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಗಾಯ ಆಗಿದೆಯಲ್ಲ, ಆ ಗಾಯ ಎಲ್ಲ ಒಣಿಕಬೇಕಾದ್ರೆ ಒಂದು ಆಯಿಂಟ್ಮೆಂಟ್ ಬರ್ಕೊಡ್ತೀನಿ. ಅದನ್ನ ಹೊರಗಡೆ ಅಲ್ಲಿ ಹಾಸ್ಪಿಟ್ಲೇ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ವಾ, ಆ ಪಕ್ಕದಲ್ಲೇ ಮೆಡಿಕಲ್ ಇದೆ. ಆ ಮೆಡಿಕಲ್ ತಗೊಂಡೋಗಿ ನಮ್ಮವ್ರು ಬಂದು ಡ್ರೆಸ್ಸಿಂಗ್ ಮಾಡ್ತಾರೆ. ಅಮ್ಮಣ್ಣಿ ಸುಶೀಲಮ್ಮ, ಯಾತೆ ಡ್ರೆಸ್ಸಿಂಗ್ ಮಾಡ್ತೀವಿ ಅಂತಂದ್ರೆ ಏನೇ ಅದು? ಯಾತು ಇಲ್ಲ ಕಣತೆ. ಆ ಹುಡುಗನ್ ಮಣಕಾಲ್ ಗಾಯ ಆಗೈತಲ್ವೇ, ಔಷಧ ಹಚ್ಚಿ ಬ್ಯಾಂಡೇಜ್ ಕಟ್ತಾರೆ. ಅದನ್ನೇ ಡ್ರೆಸ್ಸಿಂಗ್ ಅಂತಾರ ಅಷ್ಟೇನ. ಪುಟ್ರಂಗಜ್ಜೆ, ಸುಶೀಲಮ್ಮ, ಎಲ್ಲಿ ನಮ್ ಪಾಪ ಎಲ್ಲ ಇದನ್ ಪ್ರದೀಪ? ಏನಾತಮ್ಮ ನಮ್ಮ ಹುಡುಗಗೆ? ಊರಾಗೆ ಮಂಜನು ಪ್ರದೀಪನು ಆಕ್ಸಿಡೆಂಟ್ ಆಗಿ ಬಿದ್ದೇವ್ರಿ ಅಂತಂದ್ರು. ನನಗೆ ಅದೆಲ್ಲ ಒಯ್ಕೊಂಡೋದಂಗಾತು. ಎಲ್ಲಮ್ಮ ನನ್ನ ಮಗ? ಯಾಕ ಸವಿತಕ್ಕಯ್ಯ, ಏನು ಆಗಿಲ್ಲ, ಸುಮ್ಕಿರಕ್ಕ, ದೇವ್ರ ದಯದಿಂದನ. ಆಗ ನೋಡು, ಆ ಬೆಡ್ಡಿನ ಮೇಲೆ ಮನಿಕೊಂಡೆ ನೋಡು ಪ್ರದೀಪನು. ಪಾಪ ಪ್ರದೀಪ, ಯಾಕಪ್ಪ ಹಿಂಗ್ ಮಾಡ್ಕೊಂಬಕ್ ಹೋದ್ರಿ? ಯಾಕೆ ಹಿಂಗ್ ಮಾಡ್ಕೊಂಬಕ್ ಹೋದ್ರಿ ಹೇಳ್ರಿ? ನೀನು ನಾನೀಗ ಏನಾದ್ರೂ ಮಂಜುನ್ ಮೇಲೆ ಹೇಳ್ಬಿಟ್ರೆ ಪಾಪ ಮಂಜುನ್ ಬೈತಾರೆ. ಅದಕ್ಕೆ ಗಾಡಿ ಬ್ರೇಕ್ ಫೇಲ್ ಆಗಿತ್ತು, ಗಾಡಿ ಚೆನ್ನಾಗಿರ್ಲಿಲ್ಲ ಅಂತಾನೆ ಹೇಳ್ತೀನಿ ಅಷ್ಟೇನ. ಯಮೋಯ್, ನಾವು ಗಾಡಿ ಕಲ್ತ್ಕೊಂಬನ ಅಂತ ಹೋದ್ವಿ, ನಾನು ಮಂಜ ಇಬ್ರು. ಗಾಡಿ ಚೆನ್ನಾಗಿರ್ಲಿಲ್ಲ, ಬ್ರೇಕ್ ಏನೋ ಫೇಲ್ ಆಗಿತ್ತಂತೆ. ಅದಕ್ಕೆ ಓಡಿಸ್ಬೇಕಾದ್ರೆ ಬಿದ್ವಿ ಅಷ್ಟೇ ಕಣಮ್ಮ. ಯಮೋ, ಮಣ್ಕಾಲು ಜಾಸ್ತಿ ಏನಾಗಿಲ್ಲ, ಪಾಪ ಮಂಜುಗೆ ಕಣಮ್ಮ ಜಾಸ್ತಿ ಆಗಿರೋದು. ನನಗೊಂದು ಈಟ ಆಗೈತೆ ಅಷ್ಟೇನಾ. ಪಾಪ ಪ್ರದೀಪ, ಅದೆಲ್ಲ ಯಾರ ಊರಾಗ ಗಮ್ತಿದ್ರು. ಆ ಗಾಡಿ ಬಿದ್ದಾಗ ಹುಡುಗ ಪ್ರದೀಪ ಕಣ್ಣು ಮುಚ್ಕೊಂಡಿದ್ನಂತೆ, ಮಾತಾಡ್ತಾನೆ ಇರ್ಲಿಲ್ವಂತೆ, ಮಾತು ಬಿದ್ದೋಗಿದ್ವಂತೆ ಅಂತ ಏನಾರ ಹೇಳ್ತಿದ್ರು. ನಿಜವೇ ಅಲ್ಲ? ನಿನ್ ಮಾತು ಬಿದ್ದೋಗಿದ್ವೇನೋ ಅಲ್ಲಿ? ಏನ ಪ್ರಜ್ಞೆ ತಪ್ಪಿದ್ದೇನಲ್ಲ? ಏನಾಕೈತ್ ನಿನಗೆ?
ಯಮ್ಮ ಏನದ್ ಗೊತ್ತೇನಮ್ಮ, ಗಾಡಿ ಬಿದ್ದ ತಕ್ಷಣ ನನಗೆ ಏನು ಆತು ಕಣಪ್ಪ ಅಂತ ಹೇಳ್ಬಿಟ್ಟು ನಾನು ಮನಿಕೆಂಬಿಟ್ಟೆ ಹಂಗೇನ. ಎಲ್ಲ ಕತ್ಲು ಕತ್ಲು ಕತ್ಲು. ಆಮೇಲೆ ಕಣ್ಣು ಬಿಟ್ಟು ನೋಡ್ತೀನಿ, ಗಾಡಿಗೆ ಬಿದ್ದೋಗ್ಬಿಟ್ಟಿದೀವಿ. ಆ ಒಣ್ಣೆ ಕುರಿದ ಒಣ್ಣೆ ಮಕ್ಕದ ಮೇಕೆ ನೀರ್ ಸಿಮ್ಕುಸ್ತು. ಅವಾಗ ಎಚ್ಚರಿಕಾತು ನನಗೆ. ಕಣ್ಣು ಬಿಟ್ಕೊಂಡೆ ಮನಿಕೊಂಡಿದ್ದಂತೆ ಕಣಮ್ಮ. ಸವಿತಕ್ಕಯ್ಯ ನೋಡ್ ಸವಿತಕ್ಕಯ್ಯ, ಹುಡುಗರ ಕತೆನ ನಾವ್ ಯಾರು ಇಲ್ದಾಗ ಮಂತ ಏನ್ ಮಾಡ್ತವೆ ಎತ್ ಮಾಡ್ತವೆ ಅಂತ ಯಾರಿಗ್ ಗೊತ್ತೇಳು. ಇವನ್ ಬಿಟ್ಟು ನಾವ್ ಬದುಕು ಬಾಳು ಕೂಲಿ ನಾಲಿ ಮಾಡಕ್ಕಾಕೈತೆ? ಹೇಳಮ್ಮ ಅತ್ತ, ನಮ್ಗಂತೂ ಜೀವ ಕೈಯಾಗ ಹಿಡ್ಕೊಂಡು ಆಡ್ತಾ ಇದ್ದೀವಿ ಕಣ್ ಸವಿತಕ್ಕಯ್ಯ. ನಿಮ್ ಹುಡ್ಗನು ನಮ್ ಹುಡ್ಗ ಸೇರ್ಕೊಂಡು ಆಡ್ಬಾರದು ಆಟಗಳನ್ನೇ ಆಡ್ತಾವ ಊರಾಗೆ. ನಾವು ನಾಚಿಕೆ ಆದಂಗ ಆಕೈತಿ ಊರಾಗ, ಜನ ಏನಾನ ಬೈಕ್ ಅಂಬ್ತಾರೆ ಅಂತಾನ. ಸುಶೀಲಮ್ಮ ಹೊಳ್ಬೇಡ, ಸುಮ್ಕಿರು. ಹುಡುಗಾಟ್ಗಳು ಏನು ಮಾಡಕ್ಕಾಗಲ್ಲ. ಇನ್ಯಾರನಾಗಿದ್ರೆ ಜುಟ್ಟು ಜನವರ ಹಿಡ್ಕೊಂಡು ಒಯ್ದಾಡಿರೋರು. ನಾನು ನೀನು ಒಯ್ದಾಡ್ಬೇಕಾಗಿತ್ತು ಬೇರೆ ಮಕ್ಕಳಾಗಿದ್ರೆ. ಇನ್ನ ಇಬ್ರು ನಮ್ಮ ಹುಡುಗರು ಮಕ್ಳು ಇಬ್ರು ಫ್ರೆಂಡ್ಸು ಅಂತ ಯಾವಾಗ್ಲೂ ಜೊತೆಗೆ ಓಡಾಡ್ತಿರ್ತವೆ. ಏನ್ ಮಾಡಕ್ಕಾಕೈತಳು? ಹೆಂಗ ಭಗವಂತ ಏನು ತೊಂದ್ರೆ ಕೊಟ್ಟಿಲ್ಲ, ಚಂದ ಕಾಪಾಡ್ಕೊಂಡು ಹೋಗ್ಯವನಷ್ಟೇನ. ಏನ್ ಹುಡುಗಾಟ್ಗಳು ಬಾರ್ ಸವಿತಕ್ಕಯ್ಯ ಅಂತ ನನಗಂತೂ ಭಯವಾಗೈತೆ. ಇರೋ ಒಂದೊಂದು ಹುಡುಗರು ಹೋಗ್ಲಿ ಬಿಡು. ಡಾಕ್ಟ್ರ್ ಏನ್ ಹೇಳಿರು? ಡಾಕ್ಟ್ರು ಏನು ಹೇಳಿಲ್ಲ ಕಣಮ್ಮಣ್ಣಿ. ಇಂಜೆಕ್ಷನ್ ಏನು ಬೇಡ, ಆಯಿಂಟ್ಮೆಂಟ್ ಬರ್ಕೊಂಡ್ ಕೊಡ್ತೀನಿ, 2 ತರದ ಮಾತ್ರೆ ಕೊಡ್ತೀನಿ ಅಂತ ಹೇಳವ್ರಿ. ನೋವು ಸಾಯ ಅಂತದ. ಈಗ ಬಂದು ಅವ್ರ ಕಡೆ ಯಾರನ್ನ ಬಂದು ಬ್ಯಾಂಡೇಜ್ ಮಾಡಿ ಹೋಗ್ತಾರಂತೆ, ಆಮೇಲೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿರು. ಪುಟ್ಟಂಗಜ್ಜಿ ಆಲೆ ಗೌಡ್ರು ಮಂತಕ್ಕೆ ಕುರಿಯರ್ ಬಂದಿದ್ರು. ಇವ್ರು ಗಾಡಿ ಗುದ್ದುತ್ತಲೆ ಕುರಿ ಸತ್ತೋಯ್ತಲ್ವೇ, ಅದಕ್ಕೆ ಅದೇನ್ ನಮಗೆ ಪರಿಹಾರ ಕೊಡ್ರಿ ಅಂತನ ಗೌಡ್ರು ಮಂತಕ್ ಬಂದಿದ್ರು ಕಣ್ ಪುಟ್ಟಂಗಜ್ಜಿ. ಗೌಡ್ರೆ ಗೌಡ್ರೆ ಗೌಡ್ರೆ, ಓ ಹಾಗಾಡ್ರಪ್ಪ, ಜುಂಜಣ್ಣ ಕರಿಯಪ್ಪ, ಯಾರೋ ಇಬ್ರು ಬಂದಿದ್ದೀರ ಮಂತಕ್ಕೆ, ಯಾರ ಸಮಾಚಾರ? ಎಲ್ಲ ಇದೇನು ಗೌಡ್ರೆ ಹಿಂಗ್ ಕೇಳ್ತಾ ಇದ್ದೀರಾ? ಏನಕ್ಕೆ ಅಂತ ನಿಮ್ಗೂ ಗೊತ್ತಲ್ವೇ? ತಿರ್ಗಿ ನಾನು ಇನ್ನೇನು ಬಿಡಿಸಿ ಹೇಳ್ಬೇಕೆ? ಕರಿಯಣ್ಣ ಹೇಳಪ್ಪ, ಯಾಕೆ ಬಂದಿದ್ದೀರ, ಏನ್ ಕತೆ, ಅದೇನು ಬಾಯಿ ಬಿಟ್ಟು ಹೇಳಿರಲ್ವೇ ಗೊತ್ತಾಗೋದು? ಹೇಳೋದೇನು? ಏನಿಲ್ಲ ಗೌಡ್ರೆ, ಅದೇ ನೆನ್ನೆ ದಿನ ಸೀನಪ್ಪನ ಮಗ ಗಾಡಿ ಬಿಟ್ಟು ನಮ್ದೊಂದು ಕುರಿ ಸತ್ತೋಯ್ತಲ್ವೇ, ಅದಕ್ಕೆ ಏನ್ ಮಾಡೋಣ ಎತ್ ಮಾಡೋಣ ಅಂತ. ಚೆನ್ನಾಗಿತ್ತು ಕುರಿ, ಹೆಂಗೆ ಮಾರಿರೂ 8-10 ಸಾವಿರ ರೂಪಾಯಿಗೆ ಹೋಗೋದು. ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ರಿ ಅಂತ ಬಂದಿದ್ದೀವಿ. ಕರಿಯಣ್ಣ ಜುಂಜಪ್ಪ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕೋಬೇಡ್ರಿ ಕಣಲ್ಲ. ಇಗಳು ನಾನು ಸೀನಪ್ಪನೂ ಒಬ್ರಿಗೆ 4 ಜನಕ್ಕೆ ನ್ಯಾಯ ಹೇಳೋರಾಗಿ ಪಂಚಾಯಿತಿ ಮಾಡೋರಾಗಿ ನಿಮ್ಗೆ ನಾವು ಮೋಸ ಆಗಕ್ಕೆ ಬಿಡಲ್ಲ, ಎಲ್ಲ ವ್ಯವಸ್ಥೆ ಮಾಡಿಸ್ತೀನಿ. ಈಗ ಕುರಿ ಪಟ್ಲಿ ಎಲ್ಲೈತಪ್ಪ, ಕುರಿ ಪಟ್ಲಿ ಎಲ್ಲೈತೆ, ನಡೀರಿ ಅಲ್ಲಿಗೆ ಹೋಗೋಣ. ಆ ಕುರಿ ಪಟ್ಲಿ ನೀವೇ ಇಕ್ಕೆಮದೆ ಇಲ್ಲ ನಾವೇ ತಾಮದೆ? ನಿಮಗೆ ದುಡ್ಡಿನ ಎಷ್ಟು ಕೊಡ್ಬೇಕಾಕೈತೆ, ಸೀನಪ್ಪನ ಕಡೆಯಿಂದ ಎಷ್ಟು ಕೊಡಿಸ್ಬೇಕಾಕೈತೆ, ಎಲ್ಲ ವ್ಯವಸ್ಥೆ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀನಿ. ನಡೀರಪ್ಪ ಹೋಗೋಣ. ಕುರಿ ಪಟ್ಲಿ ಎಲ್ಲೈತಲ್ಲ, ಅಲ್ಲೇ ಊರ್ ಮುಂದೆ ಹಳ್ಳಿ ಗಿಡದಡೆ ಹಾಕೊಂಡಿದೀವಿ ಗೌಡ್ರೆ. ಹಂಗಾರೆ ನಡೀರಲ್ಲ ಹೋಗೋಣ ಅಲ್ಲಿಗೆನ. ನೋಡ್ರಿ ಗೌಡ್ರೆ, ನೀವೇನ ಕುರಿ ಇದೇನಾ? ಅದೇಟ್ ಕಟ್ತೀರಾ ವ್ಯಾಪಾರನ ನೀವೇ ಹೇಳ್ರಿ. ಲೇ ಜುಂಜಣ್ಣ ಕರಿಯಪ್ಪ, ತಡೆಯಲ್ಲ ಒಂದ್ರ ಒಟ್ಟು. ಈಗ ಅವರು ರಂಗಜನು ಬರಲಿ, ಅವನಿಗೆ ಒಂದ್ರ ಒಟ್ಟು ಗೊತ್ತಾಕೈತಿ ಕುರಿ ಬಗ್ಗೆನ. ಅವನೇ ಬರಲಿ, ಅವ್ನು ಸೀನಪ್ಪನು ಬರಲಿ, ಆಮೇಲೆ ಒಂದು ಮಾತಾಡೋಣ. ಈಗ ನಾವೇ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅವರಿಬ್ರು ಬರಲಿ, ಅವ್ರೇನು ಹೇಳ್ತಾರೆ ಕೇಳೋಣ. ಗೌಡ್ರೆ ಏನ್ ಗೌಡ್ರೆ, ಏನ್ ಹೇಳ ಕಳ್ಸಿರಂತೆ? ಇವನ್ ಜುಂಜಣ್ಣ ಕರಿಯಪ್ಪ ಬಂದವ್ರೆ, ಕುರಿ ಬೇರೆ ತಂದವ್ರೆ. ಏನ್ ಗೌಡ್ರೆ ಸಮಾಚಾರ? ರಂಗಜ, ಸಮಾಚಾರನೂ ಇಲ್ಲ ಏನೂ ಇಲ್ಲ. ಅದೇ ನಿಮ್ಮ ಹುಡುಗ ಮಂಜ ಗಾಡಿ ಗುದ್ದಿ ಕುರಿ ಸತ್ತೋಯ್ತಲ್ವೇ, ಅದಕ್ಕೆ ದುಡ್ಡು ಕೊಡ್ರಿ ಅಂತ ಬಂದವ್ರಿ. ಇವ್ನು ಕರಿಯಣ್ಣನೂ ಜುಂಜಪ್ಪನೂ ಬರ್ಲಾ ನೋಡ್ಬಾರ್ಲಾ ಕುರಿನ, ಬೆಲೆ ಕಟ್ಟಬಾರ್ಲ, ಒಂದು ಅದು ಎಷ್ಟು ಕೊಡ್ಬೇಕು ಏನ್ ಕತೆ? ಏ ಜುಂಜಣ್ಣ ಕರಿಯಪ್ಪ, ಯಾಕ್ರಲ್ಲ ಬಂದಿದ್ದೀರಿ ಹುಡುಕೊಂಡು? ಅಯ್ಯ ನೀನು ಏನೋ ಹುಡುಗರು ಮಾಡ್ರ ಬದುಕಿಗೆ ದಂಡ ಕಟ್ಕೊಡ್ರಿ ಅಂತ ಬೈದಿರಲ್ಲ. ಆ ಕುರಿ ಮರಿನು ಏನಂತ ಚೆನ್ನಾಗಿಲ್ಲ, ರಾಗದ ಕುರಿ ಇದ್ದಂಗ ಐತೆ. ಹೋಗ್ರ ಸುಮ್ಮನೆ ತಾಂಡದನ್ನ ಕೊಯ್ಕೊಂಡು ತಿನ್ನೋದ್ರ ಹೋಗಿ. ನೀವು ಅದಕ್ಕೆ ಇಲ್ಗಾನ ಬಂದಿದ್ರು ನೋಡ್ರಿ ದಂಡ ಕಟ್ರಿ ಅಂತಾನ. ಹೋಗ್ರು ಸುಮ್ಮನೆ. ಯೋ ರಂಗಜ, ನೀನೊಬ್ಬ ಜೀವದಿ ಸಾಕನಾಗಿ ಈ ತರ ಮಾತಾಡ್ತಿಯಲ್ಲ ಜಾ. ಅಯ್ಯ ಅದು ರಾಗದ ಕುರಿ ಇದ್ದಂಗ ಐತೆ. ಹೆಂಗೈತ್ ನೋಡು ಪಟ್ಲಿ ಮರಿ, ಬೀಜದ ಮರಿ ಹೆಂಗೈತ್ ಗೊತ್ತೇ? ಹೆಂಗ ಮಾರಿರೋನು 8-10 ಸಾವಿರ ರೂಪಾಯಿಗೆ ಹೋಗೋದ್ ಕಣಜ. ಯಾರು ಕೊಡ್ತಾರಜ್ಜ ಅದನ್ನ? ನಮ್ಗೇನು ಹಂಗೆ ಸುಲಭವಾಗಿ ಬರ್ತೈತೆ?
ಗಾಳಿ ಎಂದಂಗೆ, ಮಳೆ ಎಂದಂಗೆ, ಬಿಸಿಲು ಎಂದಂಗೆ, ನೆಳ್ಳು ಎಂದಂಗೆ ನಾವು ಕುರಿ ಮೇಯಿಸಿದೀವಿ. ಹಿಂಡಿ, ಬೂಸ, ಮುಸ್ಕಿನ ಜೋಳ, ಹಿಂಡಿ ಇವೆಲ್ಲ ಈಕೆ ಮೇಯಿಸಿದೀವಿ. ನೀನ್ ನೋಡ್ರಿ ಸುಲಭನಾಗೆ ತಾಂಡ ಕೊಯ್ಕೊಂಡು ತಿಂಬ್ರಿ ಅಂಚಲ್ಲ. ಅದು ಹಾಕೈತೇನ ಜಬ್ ಬದುಕು. ಯಾಕಜ್ಜ ಹಿಂಗ್ ಮಾತಾಡ್ತೀಯ ನೀನು? ಗೌಡ್ರೆ ಇಲ್ಲ ಇದೇನ್ ಗೌಡ್ರೆ ಹಿಂಗೆ ಮಾತಾಡ್ತಾರೆ ಇವರು? ಏನ ನಾವು ಮಾಡ್ಬೇಕು ಅಂತ ಮಾಡಿದೀವಿ, ಏನ ಆಗದ ಆಯೋ ಇದಪ್ಪ. ಅದಕ್ಕೆ ಇವರು ಊರ್ ತ ಕುಡಿಕೊಂಬಂದು ನ್ಯಾಯ ಪಂಚಾಯತಿ ಮಾಡ್ಕೊಂಡು ಹೋಗ್ರೆ ಹಾಕೈತೆ. ಏನ್ ಅಂಚರ್ಸ್ಕೊಂಡು ಹೋಗ್ಬೇಕಪ್ಪ. ಗೌಡ್ರೆ ಏನ್ ಗೌಡ್ರೆ ಸಮಾಚಾರ? ಓ ಕರಿಯಣ್ಣ, ಜಂಜಪ್ಪ, ಏನ್ರಲ್ಲ ಇಲ್ಗನ ಹುಡುಕೊಂಬ ಇದ್ದೀರಾ? ಓಹೋ, ಕುರಿ ಮರಿ ಬೇರೆ ಹಿಡ್ಕೊಂಬಂದಿದ್ದೀರಾ? ಏನಪ್ಪ ಗೌಡ್ರೆ, ಏನ್ ಗೌಡ್ರೆ ಮಾಡೋದು ಇವ್ರು ನೀವು? ಏ ಸೀನಾ, ಮಾಡೋದು ಇಲ್ಲ ಮುಟ್ಟೋದು ಇಲ್ಲ ಕಳ್ಳ. ಈಗ ಆ ಕುರಿ ಏನ್ ಬೆಲೆ ಬಾಳ್ತೈತೆ ಅದನ್ನ ಕೊಡು, ತಾಂಡು ಹೋಗ್ತಾರ ಅಷ್ಟೇ. ಇನ್ನೇನ್ ಮಾಡಕ್ಕಾಗೈತಿ? ನಿಮ್ಮ ಅಪ್ಪಯ್ಯ ಏನ್ ಆಗೋದೈತೆ ಹೋಗೋದು ಹೋಗೈತೆ, ಕುರಿ ತಾಂಡೋಗಿ ಕೊಯ್ಕೊಂಡು ತಿನ್ರಲ್ಲ ಅಂತ ಇದ್ದಾನೆ ರಂಗಜ್ಜ. ಅದು ನ್ಯಾಯ ಅನ್ನಿಸ್ಕೊಂತೈತೆ ಅನ್ಲ. ತಪ್ಪು ನಮ್ಮ ಕಡೆ ಈಕೊಂಡು ನಾವು ವಾದ ಮಾಡ್ಬಾರ್ದು ಕಣ ಇಲ್ಲಿ. ಈಗ ಅದೇನು ಕುರಿ ಏನು ಬೆಲೆ ಬಾಳ್ತೈತೋ ಅದನ್ನ ಕೊಟ್ಟು ಕಳ್ಸು. ನಿಮ್ಮ ಅಪ್ಪನ ಮಾತು ಕಟ್ಕೊಂಡು ಹೋಗಕ್ ಹೋಗ್ಬೇಡ. ಜುಂಜಣ್ಣ, ಏ ಕರಿಯಪ್ಪ, ನ್ಯಾಯ ಅಂದ್ರು ನ್ಯಾಯ, ನಮ್ಮ ಗೌಡ್ರು ನ್ಯಾಯ, ಅವ್ರ ಜೊತೆ ನಾನು ಇದ್ದೀನಿ. ನಾನು ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡಲ್ಲ. ನಮ್ಮ ಅಪ್ಪ ಏನೋ ಮಾತಾಡ್ತೈತಿ, ನೀವು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಕರಿಯಣ್ಣ, ನೀನು ಸ್ವಲ್ಪ ವಯಸ್ಸಾಗಿರೋನು, ಹಿರಿ ಮನ್ಸ, ಹೇಳು ಕರೆಕ್ಟಾಗಿ ಹೇಳಿದ. ನಾವು ಬೇರೆ ಊರಲ್ಲ, ನೀವು ಬೇರೆ ಊರಲ್ಲ, ಇಬ್ರು ಒಂದೇ ಊರರು. ಏನು ಅಚಾನಕ್ ಆಗೋಗ್ಬಿಟ್ಟೈತೆ, ಆಗಬಾರ್ದಾಗಿತ್ತು ಹಾಗೆ ಐತಿ. ಇದು ನನ್ನ ಕಡೆಯಿಂದನೇ ತಪ್ಪಾಗೈತಿ ಅನ್ಕ. ಈಗ ಬೆಲೆ ಕಟ್ಟಪ್ಪ. ಈಗ ನಿಯತ್ತಾಗಿರೋದೊಂದು ಬೆಲೆ ಹೇಳ್ಬಿಡು ಈ ಕುರಿಗೆ. ಸುಮ್ಮನೆ ಹಂಗೊಂದು ಹಿಂಗೊಂದು ಅಡ್ಡೇಟ್ ಮೇಲೆ ಗುಡ್ಡೇಟ್ ಹೇಳಕ್ ಹೋಗ್ಬೇಡ. ಕುರಿನೂ ನೀನೇ ತಗೊಂಡೋಗು, ನಾವಿನ್ನೆಷ್ಟು ಕೊಡ್ಬೇಕು ಹೇಳ್ಬಿಡು. ತಿರ್ಗಾ ತಸಗುಸಿ ಮಾತಾಡಬೇಡ. ಅಯ್ಯೋ ಸೀನಪ್ಪ ನನ್ಗೆ ಅನ್ಯಾಯ ಮಾಡ್ಬಿಟ್ಟಪ್ಪ ಅಂತನ ಊರರ್ಥಗೂ ಹೇಳ್ಕೊಂಡು ಓಡಾಡಂಗಿಲ್ಲ. ಅದೆಷ್ಟಾಕೈ ಕೇಳು, ನಾನೇ ಕೊಡ್ತೀನಪ್ಪ. ಸೀನಪ್ಪ, ಈಗ ನಾವು ಹೇಳ್ತೀವಿ ಕೇಳ, ಅದರಿಂದ ಅಪಾರ ನಮ್ಗೆ ಏನೋ ಲಾಭ ಮಾಡ್ಕೋಬೇಕು, ದಂಡ ಹಾಕ್ಬೇಕು ಅಂತ ಬಂದಿಲ್ಲ ಕಣ. ನಮಗೂ ಏನೋ 4 ಕಾಸು ಸಿಕ್ಕಿರಲ್ವೇನಪ್ಪ ಜೀವನ ಮಾಡಕ್ ಸಾಧ್ಯ. ನಾವು ಮಳೆ ಗಾಳಿ ಎಂದಂಗೆ ಸಾಕಿದೀವಿ ಕುರಿಗಳನ್ನ. ಈಗ ನೋಡು, ಈ ಕುರಿ ಪಟ್ಲೆ ಐತಲ್ಲ, ಬದುಕಿದ್ದಾಗ ನೀನು ಹೆಂಗೆ ಮಾರಿದ್ರು 8 ರಿಂದ 10 ಸಾವಿರ ರೂಪಾಯಿ ಹೋಗೋದು. ನೀನೇನ್ ಹೇಳ್ತಾ ಇದ್ಯಾ ಅಂದ್ರೆ, ಕುರಿ ತಕೊಂಡ್ ಹೋಗ್ರಿ, ಇನ್ನು ಉಳಿದಿದ್ದ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ನೋಡು, ನನಗೂ ಬೇಡ ನಿನಗೂ ಬೇಡ. ಈಗ ಅದನ್ನ ಕುರಿ ತಗೊಂಡೋದ್ರು ಸತ್ತೋಗಿರೋ ಕುರಿ ಕೊಯ್ದು ಪಾಲಾಕಿರಿ ಯಾರು ತಾಂತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗಪ್ಪ ಏನೋ ಒಂದು ಗತಿ ಮಾಡ್ಕೊಂತೀನಿ ನಾನು. ಒಂದು 4 ಸಾವಿರ ರೂಪಾಯಿ ಆದ್ರೂ ಕೊಡ್ಲಾ ಸೀನಪ್ಪ ಅದಕ್ಕೆ? ಇದಕ್ಕಿಂತ ಕಮ್ಮಿ ಕೊಡ್ಬೇಡ ಕಾಣಲ್ಲ, ಅನ್ಯಾಯ ಆಕೈತಿ. 4 ಸಾವಿರನಾದ್ರೂ ಕೊಡೋಣ. ಲೇ 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 ಕರಿಯಣ್ಣ, ಅಯ್ಯ ನೀನು ಏನಲ್ಲ ಹಿಂಗ್ ಮಾತಾಡ್ಚ? ಹಂಗಲ್ಲ, ಆ ಸಣ್ಣ ಕುರಿ ಮರಿಗೆ 4 ಸಾವಿರ ಹೇಳ್ತಲ್ಲ. ಆ ಬಾಡುನು ನೀನೆ ತಗೊಂಡೋಗ್ತೀಯ, ಅಲ್ಲ ಕುರಿನೂ ನೀನೆ ತಗೊಂಡೋಗ್ತೀಯ. 4 ಸಾವಿರನೂ ಕೊಡ್ರಿ ಅಂಚ. ಒಂದ್ 2 ಸಾವಿರ ಕೂಡ ಸಾಕು. ಯೋ ರಂಗಜ್ಜ, ಯಾಕಜ್ಜ ಹಿಂಗ್ ಮಾತಾಡ್ತೀಯ? ನಾನೇನ್ ಜಾಸ್ತಿ ಕೇಳಿದ್ದೀನಿ ಅಜ್ಜ? 4 ಸಾವಿರ ಅಷ್ಟೇನಾ? ಅದೇ ಬ್ಯಾರೆರಾಗಿದ್ರೆ ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ ಎಂಬರು. ನಾವು ನಮ್ಮ ನಡುವೆ ಬೇಡ ಇವೆಲ್ಲ ಅಂತನ ಗೌಡ್ರಿಗೆ ಬೆಲೆ ಕೊಟ್ಟು, ಸೀನಪ್ಪಗೆ ಬೆಲೆ ಕೊಟ್ಟು ಬಂದಿರೋದು ನಾವು. ಯಾಕಂದ್ರೆ ಗೌಡ್ರೆ ಒಂದು ಕೋರ್ಟು, ಸೀನಪ್ಪನೇ ಒಂದು ಪೊಲೀಸ್ ಸ್ಟೇಷನ್. ಅವ್ರನ್ನು ಮೀರಿ ನಾವೆಲ್ಗನ ಹೋಗಕ್ ಆಗತ್ತೆ? ಅದಕ್ಕೆ ನಾವು ನ್ಯಾಯವಾಗಿ ಬಂದ್ರೆ ನೋಡ್ರಿ ನೀವೀಗ ಹಿಂಗ್ ಮಾತಾಡ್ತೀರ. ನೋಡಪ್ಪ ಸೀನಪ್ಪ, ನಾನು ಏನು ಹೇಳಕ್ ಹೋಗಲ್ಲ. ಇದ್ರ ಮೇಲೆ ನೀನ್ ಕೊಟ್ರೆ ಇಸ್ಕೊಂತೀವಿ, ಕೊಡ್ಲಿಲ್ಲ ಅಂದ್ರೆ ಕುರಿನೂ ನೀನೇ ಇಕ್ಕೆ, ದುಡ್ಡು ನೀನೇ ಇಕ್ಕೆ, ನಮ್ಗೇನು ಬೇಡ. ನಾವು ಹೋಗ್ತೀವಿ. ಏ ಕರಿಯಣ್ಣ, ಬೇಡಪ್ಪ. ಕಂಡರ ವಸ್ತು ಕಕ್ಕಸಿಗೆ ಸಮಾನ, ಪರರ ವಸ್ತು ಪಾಷಾಣಕ್ಕೆ ಸಮಾನ ಅಂತ ಬದುಕಿರೋದಲ್ಲಪ್ಪ. ಈಗ ನೀನ್ ಕೇಳ್ತಿದ್ದ 4 ಸಾವಿರ, ನಂದು ಸಾಲ್ವ ಸೋಲ್ವ ಏನೋ ಮಾಡ್ಬಿಟ್ಟು 4 ಸಾವಿರ ಕೊಡ್ತೀನಿ, ತಗೊಂಡೋಗ್ಬಿಡು. ಏನಪ್ಪ ಕರಿಯಣ್ಣ, ಬೇಜಾರು ಮಾಡ್ಕೊಬೇಡ ಕಣಪ್ಪ. ಆಗ ತಪ್ಪು ಆಗೋಗ್ಬಿಟ್ಟೈತೆ. ಹೆಂಗ ಮನ್ಸರು ಮಾನವ್ರಿಗೆ ಏನಾಗಿಲ್ಲ, ಕುರಿ ಸತ್ತೋದ್ರಲ್ಲಿ ಮನ್ಸರಿಗೆ ಏನಾಗಿಲ್ವಲ್ಲ ಅಂಬದೇ ಖುಷಿ. ಇನ್ನು ನನ್ನ ಮಗ ಆಸ್ಪತ್ರೆಗೆ ಇದ್ದಾನೆ, ಅವನಿಗೆ ಬ್ಯಾಂಡೇಜ್ ಹಾಕಿಸ್ಕೊಂಬರಕ್ ನನ್ನ ಹೆಂಡ್ತಿನೂ ನಮ್ಮ ಅಮ್ಮಯ್ಯ ಹೋಯವ್ರು, ನಾನು ಅಲ್ಲಿ ಹೋಗ್ಬೇಕು. ಈಗ ಕುರಿ ತಗೊಂಡು ಹೋಗಪ್ಪ, 4 ಸಾವಿರ ನಾಳೆಗೆ ತಲುಪಿಸೋ ಜವಾಬ್ದಾರಿ ನಂದು.
ಹ್ಞೂ ಸರಿ ಕಳ್ಳ ಆತು ಶಿರಪ್ಪ ನಾವಿನ್ ಬತ್ತೇವ್ ಕಣ. ಓ ಜುಂಜಣ್ಣ, ಏ ಕರಿಯಪ್ಪ, ಮರಿದಂಗೆ ಆ ಕುರಿವು ತಲೆ ಕಾಲು ನನಗೆ ಕೊಡ್ರಪ್ಪ. ಹಾ ಬೈಕಬೇಡ್ರಿ, ದುಡ್ಡೇನು ಕೊಡಲ್ಲ ಅದಕ್ಕೆ, ತಲೆ ಕಾಲು ನನಗೆ ಕೊಡ್ರಿ. ಆತು ಕಳ್ಳ ಶೀನ, ಆತು. ಎಲ್ಲ ಕೊಯ್ದು ತಲೆ ಸೀಸಿ ಫೋನ್ ಮಾಡ್ತೀನಿ, ಬಂದು ತಾಂಡೋಗಲ್ಲ. ಆತು ಹೋಗ್ ಬರ್ರಿ, ಒಳ್ಳೆದಾಗಿ.